ಶಾಸಕ ಮುನಿರತ್ನ ಅವರ ಆರೋಪಕ್ಕೆ ಕುಸುಮಾ ಅವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಟ್ವೀಟ್ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ ಕುಸುಮಾ ಹನುಮಂತರಾಯಪ್ಪ. ನನ್ನ ತಮ್ಮ ಲಾಯರು ನಿಮ್ಮ ಹಾಗೆ ರೌಡಿ ಶೀಟರ್ ಅಲ್ಲ, ಅಂದ್ರೆ ತಮ್ಮ ಕುಟುಂಬದ ಹಿನ್ನೆಲೆ ಸಭ್ಯ ಸುಸಂಸ್ಕೃತ ಕುಟುಂಬ ನಮ್ಮದು, ನಿಮ್ಮ ಕುಟುಂಬ ಆ ರೀತಿ ಅಲ್ಲ ಅಂತ ಪರೋಕ್ಷವಾಗಿ ತಿವಿದಿದ್ದಾರೆ. 10 ಆರೋಪಗಳನ್ನು ಮಾಡುವ ಮೂಲಕ ಕುಸುಮಾ ಅವರು ತಮ್ಮ ಟ್ವಿಟ್ಟರ್ನಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ಕುಟುಂಬ ಕೃಷಿ ಹಿನ್ನೆಲೆಯಿಂದ ಬಂದಂಥ ಕುಟುಂಬ, ನನ್ನ ತಂದೆ BMTC ಕಂಡಕ್ಟರ್ ಆಗಿದ್ದವರು, ನನ್ನ ತಂಗಿಯೊಬ್ಬರು ಚೆನ್ನಾಗಿ ಓದಿ ವಿದೇಶದಲ್ಲಿ ಓದಿ ಸಭ್ಯ ಸುಸಂಸ್ಕೃತ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವ್ರು ನಾವು. ನನ್ನ ತಮ್ಮ ವಿದೇಶದಲ್ಲಿ ಓದಿದ್ದಾನೆ, ಆತ ಲಾಯರು. ಬಟ್ ನಿಮ್ಮ ಸಹೋದರ ಅನ್ನೋ ರೀತಿಯಲ್ಲಿ ಟಾಂಟ್ ಕೊಟ್ಟಿದ್ದಾರೆ. ಅಂದರೆ ಮುನಿರತ್ನ ಅವರ ಸಹೋದರ ಕೊರಂಗು, ತಮ್ಮ ರೌಡಿ. ಸೊ ಇದನ್ನು ನೆನಪಿಸುವಂಥ ಪ್ರಯತ್ನವನ್ನು ಕುಸುಮಾ ಹನುಮಂತರಾಯಪ್ಪ ತಮ್ಮ ಟ್ವೀಟ್ ಮೂಲಕ ಮಾಡಿದ್ದಾರೆ. ನನ್ನ ಕುಟುಂಬ ಸಭ್ಯ ಸುಸಂಸ್ಕೃತ ಕುಟುಂಬ, ಕ್ರಿಮಿನಲ್ ಹಿನ್ನೆಲೆಯ ಕುಟುಂಬ ಅಲ್ಲ ಅಂತ ಹೇಳೋ ಮುಖಾಂತರ ಮುನಿರತ್ನ ಅವರಿಗೆ ಟಾಂಟ್ ಕೊಟ್ಟಿದ್ದಾರೆ. ಕುಸುಮಾ ಅವರು ತಮ್ಮ ಟ್ವೀಟ್ ಅಲ್ಲಿ ಬರೆದಿರೋದನ್ನು ಗಮನಿಸ್ತಾ ಇದ್ದೀರಿ. ನಮ್ಮ ಕುಟುಂಬದಲ್ಲಿ ಯಾರೂ ಕೂಡ ಕ್ರಿಮಿನಲ್ ಹಿನ್ನೆಲೆಯ ಅವರು ಯಾರೂ ಇಲ್ಲ. ನನ್ನ ಕುಟುಂಬದಲ್ಲಿ ಯಾರೂ ಕೂಡ ಜಾತಿ ನಿಂದನೆ ಮಾಡಿಲ್ಲ. ಅಂದರೆ ಮುನಿರತ್ನ ಅವರ ವಿರುದ್ಧ ಜಾತಿ ನಿಂದನೆ ಆರೋಪ ಇದೆ. ನನ್ನ ಕುಟುಂಬದ ಯಾರೊಬ್ಬರೂ ಕೂಡ ಹೆಣ್ಣು ಮಕ್ಕಳನ್ನ ಅವಹೇಳನ ಮಾಡಿಲ್ಲ. ಮುನಿರತ್ನ ಅವರ ವಿರುದ್ಧ ಲೈಂಗಿಕ ಕಿರುಕುಳದ ಅತ್ಯಾಚಾರದ ಕೇಸ್ ಇದೆ. ಸೊ ಅದನ್ನು ನೆನಪಿಸುವಂಥ ಪ್ರಯತ್ನವನ್ನು ಪರೋಕ್ಷವಾಗಿ ಮುನಿರತ್ನ ಅವರ ವಿರುದ್ಧ ಕುಸುಮಾ ಅವರು ಮಾಡಿದ್ದಾರೆ. ನನ್ನ ಕುಟುಂಬದ ಯಾರೂ ಕೂಡ ರೇಪ್ ಕೇಸಲ್ಲಿ ಜೈಲು ವಾಸವನ್ನು ಅನುಭವಿಸಿಲ್ಲ. ಅಂದರೆ ಮುನಿರತ್ನ ಜೈಲಿಗೆ ಹೋಗಿದ್ರು, ಅದನ್ನು ನೆನಪಿಸುವಂಥ ಪ್ರಯತ್ನವನ್ನು ಕುಸುಮಾ ಅವರು ಮಾಡಿದ್ದಾರೆ. ನನ್ನ ಕುಟುಂಬದವರು ಕಳ್ಳ ಬಿಲ್ ಕೇಸ್ನಲ್ಲಿ ತನಿಖೆ ಎದುರಿಸ್ತಾ ಇಲ್ಲ. ಮುನಿರತ್ನ ಅವರು ಕಾಂಗ್ರೆಸ್ನಲ್ಲಿದ್ದಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಕೇಸ್ ಆಗಿತ್ತು, ಅದನ್ನ ಇಲ್ಲಿ ನೆನಪಿಸುವಂಥ ಪ್ರಯತ್ನವನ್ನು ಕುಸುಮಾ ಅವರು ಮಾಡಿದ್ದಾರೆ. ಇದರ ಜೊತೆಗೆ ನಾನು ದಲಿತರ ಬಗ್ಗೆ ಯಾವುದೇ ರೀತಿಯಲ್ಲಿ ತುಚ್ಛ ಹೇಳಿಕೆಯನ್ನು ಕೊಟ್ಟಿಲ್ಲ. ಜಾತಿ ನಿಂದನೆ ಕೇಸು, ಆ ವೇಲು ನಾಯ್ಕರ್ ಕೇಸು, ಅದನ್ನ ನೆನಪಿಸಿದ್ದಾರೆ ಕುಸುಮಾ. ನಮ್ಮ ಕುಟುಂಬದ ಯಾರೊಬ್ಬರೂ ಕೂಡ ಹನಿ ಟ್ರಾಪ್ ಕೇಸಲ್ಲಿ ಜೈಲು ಸೇರಿಲ್ಲ. ಇತ್ತೀಚೆಗೆ ಮುನಿರತ್ನ ಅವರ ವಿರುದ್ಧ ಕೇಳಿಬಂದಂಥ ಆರೋಪ, ಅದನ್ನ ನೆನಪಿಸಿದ್ದಾರೆ ಕುಸುಮಾ ಅವರು. ಇದರ ಜೊತೆಗೆ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಯಾವ ಅಧಿಕಾರಿಗಳ ಅಮಾನತಿಗೂ ಕೂಡ ನಾನು ಕಾರಣಳಾಗಿಲ್ಲ. ನಮ್ಮ ಕುಟುಂಬ ಆ ರೀತಿಯ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗಿಲ್ಲ. ಅಧಿಕಾರಿಗಳನ್ನ ಗುತ್ತಿಗೆದಾರರನ್ನ ಮನೆಗೆ ಕರೆದು ಹಣ ನೀಡೋದಕ್ಕೆ ಹೆದರಿಸಿಲ್ಲ. ವೇಲು ನಾಯ್ಕರ್ ಕೇಸು, ಅದನ್ನ ನೆನಪಿಸಿದ್ದಾರೆ. ಆ ಕಸದ ಗುತ್ತಿಗೆಯಲ್ಲಿ ದುಡ್ಡು ಕೇಳಿದ್ರು ಅನ್ನುವಂಥ ಆರೋಪ. ನನ್ನ ಸಹೋದರ ವಕೀಲ, ಆತ ರೌಡಿ ಶೀಟರ್ ಅಲ್ಲ, ಅಂದರೆ ಮುನಿರತ್ನ ಅವರ ಸಹೋದರ ಕೊರಂಗು, ಅದನ್ನು ನೆನಪಿಸಿದ್ದಾರೆ. ಸೊ ಆ ಮೂಲಕ ನಾನು ಸಭ್ಯ ಸುಸಂಸ್ಕೃತ ಕುಟುಂಬದಿಂದ ಬಂದಂಥ ಹೆಣ್ಣುಮಗಳು, ನಮ್ಮ ಕುಟುಂಬವೂ ಕೂಡ ಯಾವುದೇ ರೀತಿ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಇಲ್ಲ, ಬಟ್ ನಿಮ್ಮದೇನು ಅನ್ನೋ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.